ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಭಕ್ತಿ ಎಂಬುದು ತೋರುಂಡ ಲಾಭ, ಮಂಡೆ ಬೋಳಾದರೇನು ಮನಬೋಳದ ನಕ್ಕ ಕೂಡಲ ಸಂಗಮ ದೇವ. ಮಂಡೆ ಬೋಳಾದರೇನು ಮನಬೋಳದ ನಕ್ಕ ಕೂಡಲ ಸಂಗಮ ದೇವ. ದೇವರನ್ನ ನಂಬಬೇಕಾಗಿತ್ತು, ಆದರೆ ಸುಜಾತಾ ಭಟ್ ಅತ್ಯಾಚಾರಿಗಳನ್ನ ನಂಬಿಬಿಟ್ಟು. ಆದರೆ ನಾನು ಏಷ್ಯಾನೆಟ್ ಸುವರ್ಣ ಈ ಹನುಮವನ ಚಾನಲ್ ಏನೈತಲ್ಲ, ಇವರು ಸಾಮಾನ್ಯದವರಲ್ಲ ರೀ. ಇವರು ಇಷ್ಟು ಹುಂಡಿ ಹೇಳ್ತಿಂದಾರಂದ್ರೆ ಸಿಕ್ಕಾಪಟ್ಟೆ ಅತ್ಯಾಚಾರಿಗಳು ಹೇಳ್ತಿದ್ದಾರೆ ಇವ್ರು. ಯಾಕಂದ್ರೆ ವಿಡಿಯೋ ನೋಡಕತ್ರ ಇವ್ರದ್ದು ಯೂಟ್ಯೂಬ್ನ್ಯಾಗ ನಾನು ನೋಡೋದು ಬಂದ್ ಮಾಡ್ಯಾನ. ಆದ್ರೆ ಇವ್ರ ಟೈಟಲ್ ಏನಿತ್ತಂದ್ರೆ ಬುರ್ಡೆ ಗ್ಯಾಂಗನ್ನ ನಂಬಿ ಬೀದಿ ಪಾಲಾದ ಸುಜಾತಾ ಭಟ್, ಬುರ್ಡೆ ಗ್ಯಾಂಗನ್ನ ನಂಬಿ ಅಂಗಡಿ ಮುಗ್ಗಟ್ಟನ್ನ ಕಳೆದುಕೊಂಡ ಸುಜಾತಾ ಭಟ್, ಬುರ್ಡೆ ಗ್ಯಾಂಗ್ನಿಂದ ಸುಜಾತಾ ಭಟ್ಗೆ ಮಾನಸಿಕ ಕಿರುಕುಳ, ಬುರ್ಡೆ ಗ್ಯಾಂಗ್ನಿಂದ ಸುಜಾತಾ ಭಟ್ಗೆ ಹಿಂಸೆ, ಬುರ್ಡೆ ಗ್ಯಾಂಗ್ ಸುಜಾತಾ ಭಟ್ರನ್ನ ಬೀದಿ ಪಾಲ್ ಮಾಡಿಬಿಡ್ತು. ಏನು ಸಿಕ್ಕಾದ ಟೈಟಲ್ ಇಟ್ಕೊಂಡ ಗುಮ್ಮಿದ್ದ. ಅಲ್ಲ ರೀ, BBMP ಅವರು ಅವಳ ಅಂಗಡಿಯನ್ನ ತೆಗೆದು ಹಾಕಿದಾರ. ಹೌದಲ್ಲ, BBMP ಅವ್ರು ತೆಗೆದು ಹಾಕಿದಾರ ಅವಳ ಅಂಗಡಿಯನ್ನ. ಎಲ್ಲೋ ಇಟ್ಟಿರ್ಬೇಕು, ಅಕ್ರಮವಾಗಿ ಅಂಗಡಿ ನಡೆಸ್. ಈಗ ಹೆಂಗ್ ಬಂದಳಲ್ಲ ಅನನ್ಯ ಭಟ್ ಅಂತ ತಿಳ್ಕೊಂಡ ಬುರ್ಡೆ ಗ್ಯಾಂಗ್ ಇದೇ ನಮ್ಮ ಮಟ್ಟನವ್ರು ಸರ್, ತಿಮ್ಮರೊಡ್ಡಿ ಅವರು ಇವ್ರ ಪರವಾಗಿ ಅಂತ ತಿಳ್ಕೊಂಡು ಬಂದಿದ್ಲಕ್ಕಿ. ಆದ್ರೆ ಇವಳು ನಿಜವಾಗಿ ಇದ್ದಿದ್ದು ಯಾರ ಪರವಾಗಿ ಅಂದ್ರ ಅತ್ಯಾಚಾರಿಗಳ ಪರವಾಗಿ ಇದ್ದಳು ಇವಳು. ಇವಳನ್ನ ಹೇಳಿ ಮಾಡಿಸಿ ಟ್ರೈನಿಂಗ್ ಕೊಟ್ಟ, ಭಯೋತ್ಪಾದಕರಿಗೆ ಹೆಂಗೆ ಟ್ರೈನಿಂಗ್ ಕೊಡ್ತಾರಲ್ಲ ಹಂಗೆ ಇವಳಿಗೆ ಟ್ರೈನಿಂಗ್ ಕೊಟ್ಟ ಕಳಿಸಿದ್ರು. ಬಂದಿದ್ದ ಏನ್ ಮೆಟ್ಲ ಹತ್ಬೇಕಾದ ಕೈ ಮುಗ್ದಿದ್ದ ನನ್ನ ಮಗಳದ್ದು ಹಿಂಗಾಯ್ತು, ನನ್ನ ಮೇಲೆ ಹಿಂಗಾಯ್ತು, ಆದಾಯ್ತು. ಈ ಮುದುಕಿ 65ನೇ ವಯಸ್ಸಿನಾಗ ಹಿಂಗದಾಳ, ಇನ್ನು 25ನೇ ವಯಸ್ಸಿನಾಗ ಹೆಂಗಿರ್ಬೇಕನ್ನೋದನ್ನ ಕೇವಲ ನಾವು ಕಲ್ಪನೆ ಮಾಡ್ಕೊಂಡ್ರೆ ಸಾಕ, ಅಂಜಿಕೆ ಬಂದ್ಬಿಡ್ತದೆ ನನಗೆ. ಇಲ್ಲಿ ಬಂದಿರ್ತಕ್ಕಂಥ ಹೆಣ್ಮಗಳು ನಾನು ಸೂಪ್ ಮಾಡ್ತಾ ಇದ್ದೆ, ಇನ್ನು ಚಾ ಮಾರಬೇಕು, ಆಫೀಸ್ ಕೂತು ಚಾ ಕೊಡ್ಬೇಕಂತ ಹೇಳದಲ್ಲ. ಚಾ ಯಾಕೆ ಕೊಡ್ತೀಯಮ್ಮ ನೀನು ನೇರವಾಗಿ ವೀರೇಂದ್ರ ಹೆಗಡೆ ಅವ್ರ ಮನೆಗೆ ಹೋಗು. ಇಲ್ಲ, ಆಗೋದಿಲ್ಲ, ಬೇಡು, ಅದನ್ನು ಒಂದು ಸೈಡ್ ಕೆಡೋಣ. ಗಿಡಿಯಾರ್ ಹತ್ರ ಹೋಗು, ಕೀರ್ತಿ ಹತ್ರ ಹೋಗು, ಆಮೇಲೆ ನಿನ್ನ ಆರ್ ಕನ್ನಡ ಸ್ಮಿತಾ ಅದಳಲ್ಲ ಅವ್ರ ಮನೆಗೆ ಹೋಗು. ಚಾ ಯಾಕೆ ಮಾಡ್ತೀಯ? ಚಾ ಕುಡಿಯೋ ವಯಸ್ಸು ನಿಂದಿದ. ಬೆಳಗ್ಗೆ ಚಾ ಕುಡಿದು ರೆಸ್ಟ್ ಮಾಡೋ ವಯಸ್ಸಿನಾಗ ಆಫೀಸ್ ಹೋಗಿ ಚಾ ಮಾಡೋ ಅವಶ್ಯಕತೆ ಇಲ್ಲ ಸುಜಾತಾ ಭಟ್. ಇವಳು ಪಕ್ಕಾ ಟ್ರೇಡೆಡ್ ಪರ್ಸನ್ ರೀ. ಈ ಹೇಳ್ತಿನೋ ಚಾನಲ್ ಅವ್ರು ಹಿಂಗೆ ಹೋಗ್ಕೊಳಕದವಲ್ಲ ಅಲ್ರಿ. ಬುರ್ಡೆ ಗ್ಯಾಂಗಿಗೆ ಇವರು ಬುರ್ಡೆ ಗ್ಯಾಂಗ್ ಅಂತ ಹೆಸರಿಟ್ಟಾರಲ್ಲ, ಈ ಸೌಜನ್ಯ ಪರ ಹೋರಾಟಗಾರರಿಗೆ ಮತ್ತು ಈ ಅನನ್ಯ ಭಟ್ನ ಅಂಗಡಿಗೆ ಏನು ಸಂಬಂಧ ಅದ? ಅಜಗಜಾಂತರ ಸಂಬಂಧ ಅದ ರೀ. ಅವರು ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು. ಇವಳು ಅಂಗಡಿ ಕಿತ್ಕೊಂಡು ಇವಳು ಹೊಟ್ಟಿ ಮ್ಯಾಗ ಬಿಡುವಂತ ನಾಲಾಯಕರಲ್ರ ಅವರು. ಈ ನಾಲಾಯಕತನ ಯಾರು ಮಾಡ್ತಾರಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದವ್ರು ಮಾಡ್ತಾರೆ. ಸೊ ನನ್ನ ಪ್ರಕಾರ ಸುಜಾತಾ ಭಟ್ ವೀರೇಂದ್ರ ಹೆಗಡೆ ಮನೆಗೆ ಹೋಗಿರ್ಬೇಕೀಗ. ಯಾಕಂದ್ರೆ ವೀರೇಂದ್ರ ಹೆಗಡೆ ಪರವಾಗಿ ಮಾತಾಡಿದ್ಲು, ಅತ್ಯಾಚಾರಿಗಳ ಪರವಾಗಿ ಇವಳು ಸತ್ಯದ ಪರವಾಗಿ ದೈವದ ಪರವಾಗಿ ಮಾತನಾಡಲಿಲ್ಲ ಸುಜಾತಾ ಭಟ್. ಅತ್ಯಾಚಾರಿಗಳ ಪರವಾಗಿ ನನ್ನ ಕಡೆ ಎಲ್ಲ ಹೇಳಿಸಿದ್ರು, ನನಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು. ನೀನು ಆರ್ ಕನ್ನಡದವ್ರ ಕಡೆಯಿಂದ ಎಷ್ಟು ದುಡ್ಡು ತಗೊಂಡಿದೀಯ? ವೀರೇಂದ್ರ ಹೆಗಡೆ ಆಗಿರ್ಬೋದು, ಹರ್ಷೇಂದ್ರ ಜೈನ್ ಆಗಿರ್ಬೋದು, ಆಮೇಲೆ ಗಿಳಿಯಾರನ ಕಡೆಯಿಂದ ಎಷ್ಟು ದುಡ್ಡು ತಗೊಂಡಿದ್ಯಾ ಅನ್ನೋದು ಮಾಹಿತಿ ನಮಗೂ ಸ್ವಲ್ಪ ನೀವು ಕೊಡಬೇಕು. ನನ್ನ ಅಂಗಡಿ ಹೋತು, ನಂದು ಹಾದು ಹೋತು, ನಂದು ಹೋತು, ಇದೆಲ್ಲ ಬೇಡ. ಮತ್ತು ಈ ಹೊಲಸು ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ಹೇಳೋದು ಇಷ್ಟ ಅಲ್ಲ. ನೀವು ಹುಲಿ ಹೋದ್ರೆ ಇಲ್ಲಿ ಹೋದ್ರೆ ಹುಲಿ ಹೋತು ಅನ್ನೋದು, ಚೇಳು ಹೋದ್ರೆ ಹಾವು ಹೋತು ಹೆಬ್ಬಾವು ಹೋತು ಅನ್ನೋದು, ಇದನ್ನೆಲ್ಲ ಬಂದ್ ಮಾಡ್ರಿ ನೀವು. ನಿಮ್ಮಿಂದ ಎಷ್ಟೋ ಮನೆಗಳು ಮುರಿದು ಹೋಗ್ಯಾವ. ಎಷ್ಟೋ ಅದೇನಂತಾರಲ್ಲ, ಅದು ನಾಯಕರ ಮಧ್ಯೆ ಕಚ್ಚಾಟಗಳಾಗ್ಯಾವ. ಕೊಲೆ ಆಗಬಾರದ ಜಾಗದಾಗ ನಿಮ್ಮ ಮಾತನ್ನ ಕೇಳಿ ಕೊಲೆಗಳಾಗ್ಯಾವ. ಏನು ಬೆಕ್ಕಾದಾಗಿ ಹೋಗ್ಯಾವ ನಿಮ್ಮಿಂದ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಂದ. ನ್ಯಾಯ ಮಾತ್ರ ಯಾರಿಗೂ ಸಿಕ್ಕಿಲ್ಲ. ನಿಮ್ಮ ಮನೆಯ ಖಜಾನೆ ಮಾತ್ರ ತುಂಬ್ಯದ. ದಯವಿಟ್ಟು ಇಲ್ಲಿ ಸುಜಾತಾ ಭಟ್ಗೆ ಮತ್ತು ಸೌಜನ್ಯ ಪರ ಹೋರಾಟಗಾರರಿಗೆ ಲಿಂಕ್ ಮಾಡೋದಕ್ಕೆ ಹೋಗಬೇಡ್ರಿ. ಅವಳೊಂದು ನಾಚಿ ಗೆಟ್ಟವಳದಾಳ. ಅವ್ರು 3 ಮಾನ ಮರ್ಯಾದೆ ಅಂತಕ್ಕಂಥ 3 ಬಿಟ್ಟವಳದಾಳ ಅವಳು ಸುಜಾತಾ ಭಟ್. ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿ ನಿಮ್ಮ ನ್ಯೂಸ್ ಚಾನಲ್ದಾಗ ತೋರಿಸಿ ನಿಮ್ದೇನೋ ಗನಂದರಿ ಕೆಲಸವನ್ನ ಮಾಡೋದಕ್ಕೆ ಹೋಗಬೇಡ್ರಿ. ದಯವಿಟ್ಟು ಅವಳನ್ನು ವೀರೇಂದ್ರ ಹೆಗಡೆ ಅವ್ರ ಮನೆಗೆ ಕಳಿಸ್ರಿ. ಯಾಕಂದ್ರೆ ವೀರೇಂದ್ರ ಹೆಗಡೆ ಆಕೆ ಹೇಳ್ತಾಳಲ್ಲ, ಹರ್ಷೇಂದ್ರ ಜೈನ್ ನನ್ನ ಮೇಲೆ ಅತ್ಯಾಚಾರ ಮಾಡಿದತ್ತಂದ ಹರ್ಷೇಂದ್ರ ಜೈನ್ ಜೊತೆ ಧರ್ಮಸ್ಥಳದ ಮಂಜುನಾಥನ ಮುಂದೆ ನಿಲ್ಲಿಸಿ ಅವನ ಜೊತೆ ಮದುವೆ ಮಾಡಿಬಿಟ್ರೆ ಅವಳು ಆರಾಮಾಗಿರ್ಲಿ. 2ನೇ ಹೆಂಡತಿ ಅವಳು ಕೂಡ. ಯಾಕೆ ಆಗಬಾರ್ದು ಮದುವೆ? ಏನು ಎದಕ್ಕೆ ಆಗಬಾರ್ದು ಅನ್ನೋದು ನನಗೆ ಉತ್ತರ ಬೇಕಲ್ಲ. ಹರ್ಷೇಂದ್ರ ಜೈನ್ ಜೊತೆ ಅವ್ರ ಜೊತೆ ಮದುವೆ ಮಾಡ್ರಿ. ಆಮೇಲೆ ಮೈದುನಾಥ್ ಅಂದ
ವೀರೇಂದ್ರ ಹೆಗಡೆ ಇರ್ತಾರೆ. ಸೊ ಮೈದನ್ನ ಮಕ್ಕಳು ಇರ್ತಾರೆ, ತಾಯಿ ಹತ್ರ ನೋಡ್ಕೊಳ್ತಾರೆ. ಸೊ ಸುಜಾತಾ ಭಟ್ ಅವ್ರ ಮನೆಯಲ್ಲಿ ಐಷಾರಾಮಿ ಜೀವನವನ್ನು ಮಾಡಲಿ. ಅತ್ಯಾಚಾರಿಗಳ ಪರವಾಗಿ ಮಾತನಾಡಿರ್ತಕ್ಕಂಥ ಸುಜಾತಾ ಭಟ್ರಿಗೆ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ರಕ್ಷಣೆ ನೀಡೋದಿಲ್ಲ, ಅವರಿಗೆ ಆಶ್ರಯ ನೀಡೋದಿಲ್ಲ ಅಂದ್ರೆ ಇದು ಯಾವ ನ್ಯಾಯ? ಚಾ ಬೇಕು, ಚಾದ ಅಂಗಡಿ ಬೇಕು, ಚಾ ಕೊಡಕ್ಕೆ ನಾನು ಹೋಗ್ತೀನಿ, ಅದೆಷ್ಟೆಲ್ಲ ಕಷ್ಟಪಡೋದು ಬೇಡಪ್ಪ. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ನೀ 200 ರೂಪಾಯಿ ಉಳಿತಾಯ ಮಾಡೋದ್ರ ಏನು ಅರ್ಥ ಇಲ್ಲ. ಸೊ ಅಲ್ಲಿ ಹೋಗಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅದ, ಅದರಲ್ಲಿ ಭಾಳ ಮಾಡಕ್ಕೆ ಹೋಗ್ಬೇಡ. ಒಂದು 10 ಲಕ್ಷ ರೂಪಾಯಿ ಆದ್ರೂ ತಗೋ, ಜೀವನ ಕಟ್ಕ, ಆರಾಮಾಗಿರು. ಅದನ್ನು ಬಿಟ್ಟು ಮೀಡಿಯಾ ಮುಂದೆ ನಿಂತು ನೀನೇನು ದೊಡ್ಡ ಕಿತ್ತೂರಾಣಿ ಚೆನ್ನಮ್ಮ ಅಲ್ಲ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಲ್ಲ, ನೀನು ಅಬ್ಬಕ್ಕ ದೇವಿ ಅಲ್ಲ, ನೀನು ಪದ್ಮಭೂಷಣ ಅಲ್ಲ, ಪದ್ಮಶ್ರೀ ಅಲ್ಲ, ಭಾರತ ರತ್ನ ಅಲ್ಲ, ಕರ್ನಾಟಕ ರತ್ನ ಅಲ್ಲ, ನೀನು ಅಲ್ಲ ಸುಜಾತಾ ಭಟ್. ನೀನು ಒಬ್ಬಳು ಬಂಡಲ್ ಗಿರಾಕಿ. ನೀನು ಅತ್ಯಾಚಾರಿಗಳ ಪರವಾಗಿರ್ತಕ್ಕಂಥ ಬಂಡಲ್ ಗಿರಾಕಿ ನೀನು. ಅದಕ್ಕೆ ನಿನ್ನ ಆ ಕಪ್ಪು ಮುಖದ ನೀ ಏನು ಮಸಿ ಬಡ್ಕೊಂಡಿಲ್ಲ ಮುಖಕ್ಕೆ, ಅದಕ್ಕೆ ಒಂದು ಹಿಂಗೆ ಶರ್ಗ್ ಹಾಕ, ಇಲ್ಲ ಟಾವೆಲ್ ಹಾಕೊಂಡ ನೇರವಾಗಿ ಹರ್ಷೇಂದ್ರ ಜೈನನ್ನ ಮದುವೆ ಆಗು, ತಾಳಿ ಕಟ್ಸ್ಕೊ. ಸಾಧ್ಯ ಆದ್ರೆ IVF ಮುಖಾಂತರ 1-2 ಮಕ್ಕಳು ಮಾಡ್ಕೊ. ನೀ ಆರಾಮಾಗಿರು. ಅದನ್ನು ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಈ ಹೋರಾಟವನ್ನು ದಿಕ್ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡ. ಸಾವಿರಾರು ಹೆಣ್ಣು ಮಕ್ಕಳು ಸೌಜನ್ಯಗಳಿಗಾಗಿ ಹೋರಾಟವನ್ನು ಮಾಡ್ತಾರೆ, ಅಸಹಜ ಸಾವುಗಳಿಗೆ ನ್ಯಾಯ ಕೊಡಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ನೀ ಒಂದು ಹೆಣ್ಣು ಅದೆಯಲ್ಲ, ನೀ ಹೆಣ್ಣು ಘಟ್ಟದಾಗಿರ್ತಕ್ಕಂಥ ಹೆಣ್ಣು. ನಿನ್ನನ್ನು ತಂದು ಅದೇನಂತಾರೆ ನಮ್ಮ ಕಡೆ ಒಂದು ಶಾಸ್ತ್ರದರಿ, ನಾಯಿನ ಓತ ಉಪ್ಪರಿಗೆ ಮ್ಯಾಗ ಕುಣಿಸೋರ್ಗೆ ಉಚ್ಚಿ ಹೊಯ್ದು ಬಿಡಂಗಿಲ್ಲ ಅಂತದ್ದು. ನಾಯಿ ತನ್ನ ಗುಣ ತೋರಿಸೋದನ್ನು ಉಚ್ಚಿ ಹೊಯ್ದು ಮಾತ್ರ ಬಿಡಂಗಿಲ್ಲ. ಹಂಗೆ ಈ ಸುಜಾತಾ ಭಟ್ ಇವಳನ್ನು ಎಲ್ಲೂ ಕರ್ಕೊಂಡು ಹೋದ್ರು ಕೂಡ ಇವಳು ಹೊಲಸು ಮಾಡೋದನ್ನು ಮಾತ್ರ ಯಾವತ್ತು ಬಿಡೋದಿಲ್ಲ. ಈ ಹೆಣ್ಮಗಳನ್ನ ನಂಬಕ್ಕೆ ಹೋಗ್ಬೇಡ್ರಿ. ಈ ಹೆಣ್ಮಗಳು ಕೊಳಚೆಯಲ್ಲೇ ಇರಲಿ ಹೊರತಾಗಿ ಇವಳು ಉಪ್ಪರಿಗೆ ಮ್ಯಾಗ ಬರೋದು ಬೇಡ, ಉಚ್ಚಿ ಹೊಯ್ದಕ್ಕೂ ಬಿಡೋದಿಲ್ಲ. ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನದಾವಲ್ಲ, ಇವು ತನ್ನ ದರಿದ್ರ ಕೆಲಸವನ್ನು ಯಾವತ್ತೂ ಕೂಡ ಬಿಡೋದಿಲ್ಲ. ಸೊ ಇದರಲ್ಲಿ ಮಟ್ಟಣ್ಣವರ್, ತಿಮ್ಮರೊಡ್ಡಿ ಇವರಿಗೆ ಮತ್ತು ಈ ಸುಜಾತಾ ಭಟ್ ಬಂಡಲ್ ಗಿರಾಕಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಈ ಬುರುಡೆ ಗ್ಯಾಂಗ್ಗಳು ಎಲ್ಲವೂ ಕೂಡ ಸುಳ್ಳು ಮಾಧ್ಯಮಗಳು, ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾರೆ, ಮನೆ ಒಡಕು ಕೆಲಸಗಳನ್ನ ಮಾಡ್ತಾರೆ, ಕುಟುಂಬವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡ್ತಾರೆ, ಇಡೀ ರಾಜ್ಯವನ್ನು ದೇಶವನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾರೆ. ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳ ಮಧ್ಯೆ ಬಿರುಕನ್ನು ತರ್ತಕ್ಕಂಥ ಸಂಘರ್ಷವನ್ನ, ಬಡಿದಾಟ ಕೊಲೆಗೆ ಕಾರಣೀಕರ್ತರಾಗ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅದಾವ. ಹೆಣ್ಣು ಮಕ್ಕಳನ್ನ ಬೀದಿಗೆ ಹೇಳ್ತಕ್ಕಂಥ ಮೇನ್ ಸ್ಟ್ರೀಮ್ ಮೀಡಿಯಾಗಳದಾವ. ಇವತ್ತು ಒಂದು ಒಬ್ಬ ಲವ್ ಮಾಡಿ ಕೈ ಕೊಟ್ಟಪ್ಪ ಅಂದ್ರೆ ಅವನ ಫೋಟೋವನ್ನು ತೋರಿಸ್ತಾರ, ಹೆಣ್ಮಗಳ ಫೋಟೋವನ್ನು ಅವ್ರು ಬ್ಲರ್ ಮಾಡ್ತಾರ. ಹೆಣ್ಮಗಳು ಮೋಸ ಮಾಡಿದ್ಲು, ಹೆಣ್ಮಗಳ ಅನೈತಿಕ ಸಂಬಂಧವನ್ನು ಇಟ್ಕೊಂಡ್ರ ಆ ಗಂಡು ಅಂತಕ್ಕಂಥ ಪ್ರಾಣಿ ಆಗಿರ್ತಾನ, ಆದ್ರೆ ಅವನ ಮುಖ ತೋರಿಸ್ತಾರ ಗಂಡಂದ. ಆದ್ರೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥ ಹೆಣ್ಣು ಮಗಳ ಮುಖವನ್ನು ಬ್ಲರ್ ಮಾಡಿ ತೋರಿಸ್ತಕ್ಕಂಥ ಈ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ನ್ಯಾಯ ಎಲ್ಲರಿಗೂ ಕೂಡ ಒಂದೇ, ಕಾನೂನು ಎಲ್ಲರಿಗೂ ಕೂಡ ಒಂದೇ. ತಪ್ಪು ಮಾಡಿದವಳ ಮುಖಾನು ತೋರಿಸ್ಬೇಕಾಗ್ತದ, ತಪ್ಪು ಮಾಡಿದವನ ಗಂಡು ಮಗನ ಮುಖಾನು ಕೂಡ ತೋರಿಸ್ಬೇಕಾಗ್ತದ. ಇಷ್ಟು ಹೇಳ್ತಾ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ನನ್ನೊಂದು ಧಿಕ್ಕಾರ ತಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.